ಸಿಟಿ ರವಿ ಅವರ ವಿಚಾರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಎಲ್ಲ ಒಂದ್ ಕಡೆ ಜಾರ್ಕೊಂಡ್ರ ಇಂತಹದೊಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂತಹದ್ದು. ಸದನದಲ್ಲಿ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ ಏನಿದೆ, ಆ ಒಂದು ಸಂದರ್ಭದಲ್ಲಿ ಇದೇ ಛಲವಾದಿ ನಾರಾಯಣಸ್ವಾಮಿ ಇದ್ರು, ಅತ್ತ ಪರವಾಗೂ ಮಾತನಾಡ್ತಾ ಇಲ್ಲ, ಇತ್ತ ವಿರೋಧವಾಗೂ ಮಾತನಾಡ್ತಾ ಇಲ್ಲ, ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತನಾಡಿರ್ತಕ್ಕಂತಹದ್ದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇದೀಗ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ಬ್ರೇಕಿಂಗ್ ಇದೆ. ಸಿಟಿ ರವಿ ವಿಚಾರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಜಾರಿಕೊಂಡ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಿಟಿ ರವಿ ಅಂದಿದ್ದು ಹೆಬ್ಬಾಳ್ಕರ್ ಹೇಳಿದ್ದು ನನಗೆ ಗೊತ್ತಿಲ್ಲ, ಸದನದ ಗದ್ದಲದಲ್ಲಿ ಸಿಟಿ ರವಿ ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ, ಹೆಬ್ಬಾಳ್ಕರ್ ಬೈತಾ ಇದ್ರು ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನದಲ್ಲೇ ಇದ್ದ ಛಲವಾದಿ ನಾರಾಯಣಸ್ವಾಮಿ ಹೇಳಿದಂತಹ ಹೇಳಿಕೆ ಇದೀಗ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ನಿಂದ ಸಿಟಿ ರವಿ ಹೇಳಿಕೆ ಬಯಲಾಗ್ತಾ ಇದೆ. ಸಿಟಿ ರವಿ ಹೆಬ್ಬಾಳ್ಕರ್ ವಿರುದ್ಧ ಹೇಳಿದಂತಹ ಹೇಳಿಕೆ ಸಾಬೀತಾಗ್ತಾ ಇದೆ. ಅಂಬೇಡ್ಕರ್ ವಿರುದ್ಧ ಅವಹೇಳನ ಹೇಳಿಕೆಗೆ ಪ್ರತಿಭಟನೆ ನಡೆತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯ ವೇಳೆಯಲ್ಲಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ. ಇದನ್ನೆಲ್ಲ ಕೂಡ ಗಮನಿಸಿದ ಛಲವಾದಿ ನಾರಾಯಣಸ್ವಾಮಿ ನನಗೆ ಏನು ಕೂಡ ಗೊತ್ತಿಲ್ಲ ಈ ವಿವಾದ ಅಂತೇಳಿ ಜಾರ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದನದಲ್ಲಿ ಒಟ್ಟಿಗೆ ಕೂತಿದ್ದಾರೆ. ಅಮಿತ್ ಶಾ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಆ ಸಂದರ್ಭದಲ್ಲಿ ಯಥಾ ಪ್ರಕಾರವಾಗಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ, ಆಕ್ರೋಶ ಹೊರಗೆ ಹಾಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ, ಅದು ಗಲಾಟೆ ಜೋರಾಗಿದೆ. ಪರ ವಿರೋಧವಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳಾಗಿದೆ. ಸಿಟಿ ರವಿ ಅವರ ಸಮೀಪದಲ್ಲೇ ಇದ್ದಂತಹ ಛಲವಾದಿ ನಾರಾಯಣಸ್ವಾಮಿಗೆ ಸಿಟಿ ರವಿ ಹೇಳಿದಂತಹ ಆ ಒಂದು ಪದ, ಆ ಒಂದು ಮಾತು ಕೇಳಿಸ್ಲಿಲ್ವಾ? ಇಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ವಿಧಾನಸಭೆಯ ವಿಡಿಯೋ ಕೂಡ ಲೀಕ್ ಅನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು. ಇದರಲ್ಲಿ ಯಾರದು ತಪ್ಪು, ಯಾರದು ಸರಿ, ಇದೆಲ್ಲದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೇಳಲಾಗ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ನಾಯಕ, ಸಿಟಿ ರವಿ ಅವರು ಹೇಳಿಲ್ಲ ಅನ್ನುವಂತಹ ಸಮರ್ಥನೆ ಮಾಡ್ಕೊಳ್ಬಹುದಾಗಿತ್ತು, ಅಥವಾ ಇಲ್ಲ ಹೇಳಿದ್ದಾರೆ ಅದನ್ನ ಕ್ಷಮೆಯನ್ನ ಕೋರೋದು ವಿಚಾರ ಆಗಿರ್ಬೋದು, ಅಥವಾ ತಪ್ಪು ಮಾಡಿದ್ದಾರೆ ವಿಚಾರದವಾಗ ಆಗಿರ್ಬೋದು. ಅದ್ಯಾವುದನ್ನು ಕೂಡ ಅವ್ರು ಹೇಳದಲೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನನಗೇನು ಗೊತ್ತಿಲ್ಲ, ನಾನೇನು ಕೇಳಿಸ್ಕೊಳ್ಳಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದೆಲ್ಲ ಒಂದ್ ಕಡೆ. ಈ ಒಂದು ವಿಚಾರದಲ್ಲಿ ಸಿಟಿ ರವಿ ಅವರ ವಿಚಾರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಜಾರ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಯಾವ ಪದ ಬಳಕೆಗಳು ಆಗಲಿಲ್ಲ. ಸದನ ಪೂರ್ತಿ ಒಂದು ಗಂಭೀರವಾದ ಇದನ್ನ ತೆಗೆದುಕೊಂಡಿತ್ತು. ಅದರಲ್ಲಿ ಆ ಕಡೆಯವರು ಸ್ಲೋಗನ್ ರೈಸ್ ಮಾಡಿದ್ರು, ಈ ಕಡೆಯವರು ಕೂಡ ಸ್ಲೋಗನ್ ರೈಸ್ ಮಾಡಿದ್ರು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸಲಾರದಂತ ಸಿಚುವೇಶನ್ ಇತ್ತು. ಇರ್ತಕ್ಕಂಥ ಸಂದರ್ಭದಲ್ಲಿ ಸಭಾಪತಿಗಳು ಸದನವನ್ನು ಮುಂದೂಡಿ ಒಳಗಡೆ ಹೋದ್ರು. ಹೋದ ಮೇಲೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ಸೇರಿದ್ವಿ. ಸೇರಿ ರಾಹುಲ್ ಗಾಂಧಿ ಅವರು ನೋಡಿ ಎಲ್ಲೋ ಅಲ್ಲಿ ಗಲಾಟೆ ಆಗಿದೆ, ಅಲ್ಲಿ ತಳ್ಳಿ ಯಾರೋ ಒಬ್ಬರು ಸಾರಂಗಿ ಅಂತಕ್ಕಂಥ MP ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಟಿವಿಯಲ್ಲಿ ಬರ್ತಾ ಇದೆ ಅಂತೇಳಿ ಭಾರತಿ ಶೆಟ್ಟಿ ಮೇಡಮ್ ಅವರು ತೋರಿಸಿದ್ರು. ಅದನ್ನೆಲ್ಲರೂ ನೋಡಿದ್ವಿ, ಮತ್ತೆ ಬಂದು ನಮ್ಮ ಜಾಗದಲ್ಲಿ ಕುಳಿತುಕೊಂಡ್ವಿ. ನಡೆದಿದ್ದಿಷ್ಟೇ. ಅದಾದ್ಮೇಲೆ ಏನಾಗಿ ಹಿಂದೆ ಆಯ್ತಾ ಮುಂದೆ ಆಯ್ತು ಇದು ಏನೂ ನಮಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಸುಮಾರು 10 ನಿಮಿಷ ಅಲ್ಲೇ ಕುಳಿತಿದ್ದು ಅಲ್ಲಿ ಇದ್ದವರು ಅವ್ರು ಏನೋ ಅಂದ್ರು ನಮ್ಮನ್ನ ಅಂತೇಳಿ ಎದ್ದು ಒಳಗಡೆ ಹೋದ್ರು. ಅದನ್ನು ನಾವು ಗಮನಿಸಿದ್ವಿ ಅಷ್ಟೇ ಹೊರತು ಏನು ಹೇಳಿದ್ರು ಇವರೇನು ಹೇಳಿದ್ರು ನಮಗೇನು ಗೊತ್ತೇ ಇಲ್ಲ. ಒಂದು ಸಮಯ ಅಲ್ಲಿ ಏನಾದರೂ ನಡೆದಿತ್ತು ಅನ್ನೋದಾದ್ರೆ ನಮ್ಮನ್ನು ಯಾರು ಇಂಪಾರ್ಟೆಂಟ್ ಇರೋರನ್ನ ಕರೆದು ನೋಡಿ ಹಿಂಗೆ ಆಗಿದೆ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕು. ಅವರು ಬರೀ ಆಪಾದನೆ ಮಾಡಿದ ತಕ್ಷಣನೇ ವಜಾ ಮಾಡಕ್ ಆಗೋದಿಲ್ಲ. ಅವ್ರು ಏನಾದರೂ ಹೇಳಿದ್ರೆ ಅದನ್ನು ಸಾಬೀತು ಮಾಡಲಿ, ನಂತರ ಮಾತಾಡ. ಅವರು ಏನು ಹೇಳಿದ್ದಾರೆ ಅದನ್ನ ಸಾಬೀತು ಮಾಡಲಿ, ನಂತರ ಕ್ರಮವನ್ನ ತೆಗೆದುಕೊಳ್ಳಿ. ಅದನ್ನು ಹೊರತುಪಡಿಸಿ ಏಕಾಏಕಿ ಆರೋಪವನ್ನು ಹೊರಿಸತಕ್ಕಂಥದ್ದು, ಅರೆಸ್ಟ್ ಮಾಡುವಂತಹ ತಪ್ಪು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ.